ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ದೇವಸ್ಥಾನಗಳಲ್ಲಿ ಹೂ ಇರುತ್ತೆ, ಆದರೆ ದೇವಸ್ಥಾನಗಳಲ್ಲಿ ಕಲ್ಲೆಸೆಯೋದಕ್ಕೆ ಕಲ್ಲು ಇಟ್ಕೊಂಡಿರೋದನ್ನು ತಾವು ನೋಡಿದ್ದೀರಾ? ಬಹುಶಃ ದೇವಸ್ಥಾನಗಳಲ್ಲಿ ಹೂವು ಪೂಜೆ ಎಲ್ಲವೂ ಕೂಡ ಆಗುತ್ತೆ, ಆದರೆ ದೇವಸ್ಥಾನಗಳಲ್ಲಿ ಷಡ್ಯಂತ್ರಗಳಾಗತ್ತೆ ಅನ್ನೋದ್ರ ಬಗ್ಗೆ ತಾವು ಕೇಳಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ. ನೋಡಿ, ನಾನು ಹೇಳೋದಕ್ಕೆ ಹೊರಟಿರೋದು ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ. ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಇತ್ತು. ರಾಜ್ಯ ಸೇರಿದಂತೆ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಶಿವಾಜಿ ಮಹಾರಾಜರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದರು. ಶಿವಾಜಿ ಮಹಾರಾಜರ ಫೋಟೋಗಳನ್ನು ಇಟ್ಟು ಶೋಭಾಯಾತ್ರೆಯ ಮೂಲಕ ಸಾಗಿ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿ, ಶಿವಾಜಿ ಮಹಾರಾಜರು ಸ್ವಾತಂತ್ರ್ಯ ಹೋರಾಟಕ್ಕೆ, ಅದರಲ್ಲೂ ಕೂಡ ಶಿವಾಜಿ ಮಹಾರಾಜರ ಸಾಧನೆಗಳನ್ನು ತೋರಿಸುವಂಥ ಪ್ರಯತ್ನಗಳು ಕೂಡ ಎಲ್ಲ ಕಡೆಗಳಲ್ಲಿ ನಡೀತಾನೆ ಇದೆ. ಇದರ ನಡುವೆ ಈ ವರ್ಷದ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಬಾಗಲಕೋಟೆಯಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಆಯೋಜನೆಯಾಗಿತ್ತು. ಶೋಭಾಯಾತ್ರೆ ಶಿವಾಜಿ ಮಹಾರಾಜರ ಜಯಂತಿಯ ದಿನ ಸಹಜವಾಗಿ ಎಲ್ಲ ಕಡೆಗಳು ನಡೆಯುತ್ತೆ. ಬಾಗಲಕೋಟೆಯಲ್ಲೂ ಕೂಡ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಕೇಸರಿ ಧ್ವಜಗಳನ್ನು ಹಿಡಿದುಕೊಂಡು ಸುಮಾರು 10 ಗಂಟೆ 15 ನಿಮಿಷದ ಸುಮಾರಿಗೆ ಶೋಭಾಯಾತ್ರೆಯ ಮೂಲಕ ಸಾಗಿ ಬರ್ತಾ ಇದ್ರು. ಶೋಭಾಯಾತ್ರೆ ಸಾಗಿ ಬರ್ತಾ ಇತ್ತು. ಶಿವಾಜಿ ಮಹಾರಾಜರ ಫೋಟೋವನ್ನು ಅಲ್ಲಿ ಇಟ್ಟಿದ್ರು. ಶಿವಾಜಿ ಮಹಾರಾಜರಿಗೆ ಜಯಘೋಷವನ್ನು ಕೂಗುತ್ತಿದ್ರು. ಆದರೆ ಆ ಸ್ಥಳದ ಬಳಿ ಬರುವಾಗ, ಕಿಲ್ಲಾ ಓಣಿಯ ಬಳಿ ಬರುವಾಗ, ಅಲ್ಲಿ ಪಂಕ ಅನ್ನುವಂಥ ಒಂದು ಮಸೀದಿ ಇದೆ. ಆ ಪಂಕ ಅನ್ನುವ ಮಸೀದಿಯ ಸಮೀಪ ಬರುತ್ತಿದ್ದಂತೆ, ಶೋಭಾಯಾತ್ರೆಯ ಪ್ರೊಸೆಷನ್ ಸಾಗುತ್ತಿದ್ದಂತೆ, ಆ ಮಸೀದಿಯ ಒಳಗಡೆಯಿಂದ ಕಲ್ಲುಗಳು ಶಿವಾಜಿ ಮಹಾರಾಜರ ಫೋಟೋ ಮತ್ತು ಆ ಫೋಟೋವನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕರೆತರುತ್ತಿರುವಂತಹ ಹಿಂದೂಪರ ಸಂಘಟನೆಯವರ ಮೇಲೆ ಕಲ್ಲು ತೂರಿ ಬರುತ್ತೆ, ಚಪ್ಪಲಿಗಳು ತೂರಿ ಬರುತ್ತೆ. ಪೊಲೀಸರು ಮೊದಲೇ ಎಲ್ಲ ರೀತಿಯಲ್ಲೂ ಕೂಡ ಬಂದೋಬಸ್ತನ್ನು ಮಾಡಿಕೊಂಡಿದ್ರು. ಹೆಚ್ಚಿನ ಸಂಖ್ಯೆಯ ಪೊಲೀಸರು ನಿಯೋಜನೆಯೂ ಕೂಡ ಆಗಿತ್ತು. ಇಂಥ ಸೂಕ್ಷ್ಮ ಸ್ಥಳಗಳಲ್ಲಿ ಮೆರವಣಿಗೆ ಸಾಗುತ್ತೆ ಅಂತ ಹೇಳಿದರೆ ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ತಯಾರಿಗಳನ್ನು ಮಾಡಿಕೊಂಡಿರ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದರು. KSRP ತುಕಡಿಗಳಿದ್ವು. ಇದೆಲ್ಲದರ ಹೊರತಾಗಿಯೂ ಕೂಡ ಆ ಸ್ಥಳವನ್ನು, ಕಿಲ್ಲಾ ಓಣಿಯನ್ನು ಸಮೀಪಿಸ್ತಾ ಇದ್ದಂತೆ ಮೆರವಣಿಗೆಯ ಮೇಲೆ ತೂರಿ ಬಂದಂಥ ಚಪ್ಪಲಿ ಒಂದು ಬಾರಿ ಬಿದ್ದಾಗ ಎಲ್ಲ ಸುಮ್ಮನೆ ಇದ್ದರು. ಎರಡನೇ ಬಾರಿ ಬಿದ್ದಾಗಲೂ ಕೂಡ ಸುಮ್ಮನೆ ಇದ್ದರು. ನಿರಂತರವಾಗಿ ಒಂದಾದ ನಂತರ ಒಂದು ಕಲ್ಲು ಚಪ್ಪಲಿಗಳು ತೂರಿ ಬರುವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಪೊಲೀಸರು ಅಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅಷ್ಟೊಂದು ಗಲಾಟೆ ಆಯಿತು. ಆ ಕಡೆಯಿಂದ ಕಿಲ್ಲಾ ಓಣಿಯ ಪಂಕ ಮಸೀದಿಯ ಕಾಂಪೌಂಡ್ನ ಒಳಗಡೆಯಿಂದ ಕಲ್ಲುಗಳು ಏಕಾಏಕಿ ಒಂದಾದ ನಂತರ ಬರೋದಕ್ಕೆ ಶುರುವಾದಾಗ ಪೊಲೀಸರು ಅಲರ್ಟ್ ಆಗ್ತಾರೆ. ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಕೆಲವರು ಗಾಯಗೊಳ್ತಾರೆ. ಗಾಯಗೊಂಡು ಆ ನಂತರ ಕೆಲವರು ಅಲ್ಲಿ ಬಿದ್ದೋಗ್ತಾರೆ. ಕೆಲವರು ಅಲ್ಲಿಂದ ದಿಕ್ಕಾಪಾಲಾಗಿ ಓಡ್ತಾರೆ. ಕೆಲವರು ಕಲ್ಲೇಟಿನಿಂದ ಗಾಯಗೊಂಡು ಆಸ್ಪತ್ರೆ ಸೇರ್ತಾರೆ. ಪೊಲೀಸರು ಅದನ್ನು ತಡೆಯುವ ಬರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಗಾಯಗೊಳ್ತಾರೆ. ಅವರ ಯೂನಿಫಾರ್ಮ್ ಎಲ್ಲವೂ ಕೂಡ ರಕ್ತದ ಕಲೆ ಆಗುತ್ತೆ. ಘಟನೆ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ ತಮಗೆ. ಏನಕ್ಕಾಗಿರಬಹುದು, ಏನಾಗಿರಬಹುದು ಅನ್ನೋದು ತಮಗೆ ಗೊತ್ತಾಗಿರುತ್ತೆ. ಒಂದು ಕೋಮಿನ ಜನರು ಚಕ್ರವರ್ತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮೆರವಣಿಗೆಯನ್ನು ಸಹಿಸೋದಕ್ಕೆ ಸಾಧ್ಯವಾಗದೆ ದಾಂಧಲೆಯನ್ನು ಸೃಷ್ಟಿ ಮಾಡಿ ಕೋಮು ಸೌಹಾರ್ದತೆಯನ್ನು ಕೆಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಕಿಲ್ಲಾ ಓಣಿಯಲ್ಲೇ ಮೆರವಣಿಗೆ ಸಾಗ್ತಾ ಇತ್ತು. ಆದರೆ ಯಾವುದೇ ಅಹಿತಕರ ಘಟನೆಗಳಾಗಿರಲಿಲ್ಲ. ಆದರೆ ಈ ಬಾರಿ ಅಹಿತಕರ ಘಟನೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪೂರ್ವ ನಿಯೋಜಿತವಾಗಿ ಒಂದು ಕೋಮಿನ ಜನರು ಆ ಪಂಕ ಮಸೀದಿಯ ಕಾಂಪೌಂಡ್ನ ಒಳಗಡೆ
ಕಲ್ಲುಗಳನ್ನು ಮೊದಲೇ ತಂದಿದ್ರು ಅನ್ನೋದು ಈಗ ಮೇಲ್ನೋಟಕ್ಕೆ ಇದು ಆಗಿರಬಹುದು ಅನ್ನುವಂಥ ಅನುಮಾನಗಳಿದ್ದಾವೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದಿನ್ನೂ ಕೂಡ ತನಿಖಾ ಹಂತದಲ್ಲಿದೆ. CCTV ಫುಟೇಜ್ಗಳಿದಾವಲ್ಲಿ. ಆ ಸೂಕ್ಷ್ಮ ಪ್ರದೇಶದಾಗಿರೋದ್ರಿಂದ, ರಸ್ತೆ ಆಗಿರೋದ್ರಿಂದಾಗಿ ಅಲ್ಲಿ CCTV ಫುಟೇಜ್ಗಳಿದ್ದಾವೆ. ಕೆಲವರು ಮೊಬೈಲ್ನಲ್ಲಿ ಗಲಾಟೆ ಆಗುವಾಗ ವಿಜುವಲ್ ಮಾಡ್ತಾರೆ, ಆಗಲೂ ಕೂಡ ಗೊತ್ತಾಗುತ್ತೆ ಆ ಗಲಾಟೆಯ ದೃಶ್ಯಗಳಲ್ಲಿ ಪಂಕ ಮಸೀದಿಯ ಕಾಂಪೌಂಡ್ನ ಒಳಗಡೆಯಿಂದ ಚಪ್ಪಲಿಗಳು ತೂರಿ ಬರುವಂಥ ದೃಶ್ಯಗಳು ಅದರಲ್ಲಿ ಸೆರೆಯಾಗಿದೆ. ಕಲ್ಲುಗಳು ತೂರಿ ಬರುವಂಥ ದೃಶ್ಯಗಳು ಕೂಡ ಸೆರೆಯಾಗಿದೆ. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಏನಾಗ್ತಿದೆ ಅನ್ನೋದು ನೋಡೋದ್ರೊಳಗಡೆ ಆ ಕಡೆಯಿಂದ ಮೇಲಿಂದ ಮೇಲೆ ಬಂದಂಥ ಕಲ್ಲುಗಳು ಅವರೆಲ್ಲರನ್ನ ಘಾಸಿಗೊಳಿಸುತ್ತೆ. ಆಸ್ಪತ್ರೆ ಕೆಲವರು ದಾಖಲಾಗ್ತಾರೆ. ಕೆಲವರು ಏನು ನಡೀತಿದೆ ಬಾಗಲಕೋಟೆಯಲ್ಲಿ ಕಿಲ್ಲಾ ಓಣಿಯಲ್ಲಿ, ಹಾಗಾದರೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡೋ ಹಾಗೆ ಇಲ್ವಾ? ಕಿಲ್ಲಾ ಓಣಿಯ ಜನರಿಗೆ ಏನಾಗಿದೆ? ಅವರು ಭಾರತ ದೇಶದವರಲ್ವಾ? ಭಾರತದ ಅಸ್ತಿತ್ವ, ಭಾರತದ ಸಾರ್ವಭೌಮತೆ, ಭಾರತದ ಏಕತೆಯನ್ನು ಗೌರವಿಸುವ ಜನರು ಅವರಲ್ಲವೇ? ಈ ದೇಶಕ್ಕೋಸ್ಕರ ತನ್ನನ್ನು ಮುಡಿಪಾಗಿಟ್ಟಂಥ ಓರ್ವ ರಾಜನ ಮೆರವಣಿಗೆ ಸಾಗಿ ಬರುವಾಗ ಈ ನೆಲದ ಸಂಪ್ರದಾಯಗಳನ್ನು, ಈ ನೆಲದ ಒಂದಿಷ್ಟು ಸೊಗಡನ್ನು ಗೌರವಿಸಿದಂಥ ವ್ಯಕ್ತಿಯ ರಾಜನ ಮೆರವಣಿಗೆ ಬರುವಾಗ ಅದನ್ನು ಸಹಿಸೋದಕ್ಕೆ ಆಗದಂತಹ ಜನರು ಒಂದು ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುವಂತಹ ಜನರಿಗೆ ಏನು ಹೇಳಬೇಕು ಅನ್ನೋದು ಈಗ ಪ್ರಜ್ಞಾವಂತರು ಅಥವಾ ನಾಗರಿಕರು ಕೇಳುತ್ತಿರುವಂಥ ಮಾತು. ಇಲ್ಲಿಯವರೆಗೂ ಕೂಡ ಶಾಂತವಾಗಿದ್ದಂಥ ಬಾಗಲಕೋಟೆ ಈಗ ಹೊತ್ತಿ ಉರಿತಾ ಇದೆ. ಆ ನಂತರ ಅಲ್ಲಿಂದ ಗಲಾಟೆಯಾಗಿ ಪೊಲೀಸರು ಸ್ವಲ್ಪ ಪ್ರಮಾಣದಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಂಡ್ರು ಅನ್ನುವಾಗ ಮೆರವಣಿಗೆ ಮುಂದಕ್ಕೆ ಸಾಗುವಂತಹ ಮಾರ್ಗದಲ್ಲಿ ಮಾರುಕಟ್ಟೆ ಅದು. ಆ ಮಾರುಕಟ್ಟೆಯಲ್ಲಿ ಇದ್ದಂತಹ ಎಲ್ಲ ತರಕಾರಿ ವ್ಯಾಪಾರಿಗಳ ತಳ್ಳುವ ಗಾಡಿಗಳನ್ನು ಸುಟ್ಟು ಹಾಕ್ತಾರೆ. ಆಕ್ರೋಶಿತರು ಅದನ್ನು ಭಸ್ಮ ಮಾಡಿಬಿಡ್ತಾರೆ. ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗುತ್ತೆ. ಅಲ್ಲಿದ್ದಂಥ ಮಾರುಕಟ್ಟೆಯಲ್ಲಿದ್ದಂಥ ವಾಹನಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗುತ್ತೆ. ಪೊಲೀಸರಿಗೆ ಮತ್ತೆ ಕಂಟ್ರೋಲ್ ಮಾಡೋದು ದೊಡ್ಡ ಚಾಲೆಂಜ್ ಆಗುತ್ತೆ. ಆಗ ಒಂದು ಸಮುದಾಯ ರೊಚ್ಚಿಗೇಳುತ್ತೆ, ಮತ್ತೊಂದು ಸಮುದಾಯ ಹೀಗೆ ಕಲ್ಲು ತೂರಾಟ ಮಾಡಿ ವಿಧ್ವಂಸಕ ಕೃತ್ಯವನ್ನು ಮಾಡಿ ಮಜಾ ನೋಡುತ್ತಿರುವಾಗ ಪೊಲೀಸರು ಕೂಡ ಆ ಸಮಯಕ್ಕೆ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ. ಆನಂತರ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಸಾಗಿ ಇಲ್ಲಿಯವರೆಗೂ ಕೂಡ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ದೃಶ್ಯಗಳಲ್ಲಿ ಸೆರೆಯಾದರೂ ಕೂಡ, CCTV ಫುಟೇಜ್ಗಳಿದ್ರೂ ಕೂಡ, ಪ್ರತ್ಯಕ್ಷದರ್ಶಿಗಳು ಹೇಳಿದವರಿದ್ದರೂ ಕೂಡ ಇಲ್ಲಿಯವರೆಗೂ ಯಾರೊಬ್ಬರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿಲ್ಲ, ಬಂಧನವೂ ಆಗಿಲ್ಲ. ಇದು ಈಗ ಎಲ್ಲರಿಗೂ ಕೂಡ ಪ್ರಶ್ನೆಯಾಗೇ ಉಳಿದಿರೋದು. ಓರ್ವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಯೂನಿಫಾರ್ಮ್ ಬ್ಲಡ್ ಆಗಿದೆ. ಕೆಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕಲ್ಲು ಏಟು ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲವು ನಾಗರಿಕರು ಭಯದಿಂದ ಹೊರಗಡೆ ಬಾರದಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣವಾಗಿದ್ದು ಏನು ಅನ್ನೋದು ಕೂಡ ಗೊತ್ತಾಗಿದೆ, ಯಾರು ಅನ್ನೋದು ಗೊತ್ತಾಗಿದೆ. ಇದರ ಹೊರತಾಗಿಯೂ ಕೂಡ ಇಲ್ಲಿಯವರೆಗೂ ಯಾವೊಂದು ಪ್ರಕರಣವೂ ಕೂಡ ದಾಖಲಾಗಿಲ್ಲ, ಯಾರೊಬ್ಬರನ್ನೂ ಕೂಡ ವಶಕ್ಕೆ ಪಡೆದಿಲ್ಲ. ಇದು ಯಾವ ರೀತಿಯ ಕಾನೂನು ಹಾಗಾದರೆ? ಇದು ಯಾವ ರೀತಿಯ ನ್ಯಾಯ ಹಾಗಾದರೆ? ಸಾರ್ವಜನಿಕರು ಈ ಪ್ರಶ್ನೆಯನ್ನು ಇವತ್ತು ಕೇಳುತ್ತಿದ್ದಾರೆ. ಏನಾಗಿದೆ ಹಾಗಾದರೆ ನಮ್ಮ ಪೊಲೀಸ್ ಇಲಾಖೆಗೆ? ರಾಜಕೀಯ ವ್ಯಕ್ತಿಗಳ, ನಾಯಕರ ಅಥವಾ ಈ ಸರ್ಕಾರದ ಏನಾದರೂ ಪ್ರಭಾವ ಇದೆಯಾ? ಬಂಧನ ಮಾಡಬಾರದು ಅನ್ನುವಂಥ ಒತ್ತಡ ಏನಾದರೂ ಇದೆಯಾ? ಈ ಕಾರಣಕ್ಕೋಸ್ಕರ ಯಾರ ಬಂಧನವೂ ಇಲ್ಲಿವರೆಗೆ ಆಗಿಲ್ವಾ? ಇದೆಲ್ಲವೂ ಕೂಡ ಸಹಜವಾಗಿ ಅನುಮಾನ ಬರೋದು ಸಹಜ. ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಬಾಗಲಕೋಟೆಯಲ್ಲಿ ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. 144 ಸೆಕ್ಷನ್ ಜಾರಿಗೊಳಿಸಿದ್ದಾರೆ. 4 ಜನಕ್ಕಿಂತ ಹೆಚ್ಚಿನವರು ಯಾರೂ ಕೂಡ ಒಟ್ಟಿಗೆ ಸೇರಬಾರದು ಅನ್ನುವಂಥ ಸೂಚನೆಯನ್ನು ಜಾರಿಗೊಳಿಸಿದ್ದಾರೆ. ಆ ಮೂಲಕ ಪರಿಸ್ಥಿತಿಯನ್ನು ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯ ಫೋರ್ಸನ್ನು ಈಗ ಡೆಪ್ಲಾಯ್ ಮಾಡಲಾಗಿದೆ.
ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪರಿಸ್ಥಿತಿ ಮತ್ತೆ ಕೈ ಮೀರಿ ಹೋಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹೇಳೋದು, ನಾಯಕರು ಹೇಳೋದು, ಪ್ರತಿ ವರ್ಷ ನಾವು ಮಾಡುತ್ತಿದ್ವಿ ಶಿವಾಜಿಯ ಜಯಂತಿಯನ್ನು, ಈ ವರ್ಷವೂ ಮಾಡಿದ್ದೀವಿ, ನಮ್ದೇನೂ ತಪ್ಪಿಲ್ಲ, ನಾವು ಎಂದಿನಂತೆ ಮೆರವಣಿಗೆ ಸಾಗಿ ಬರ್ತಾ ಇದ್ರೆ ಕಲ್ಲು ತೂರಾಟ ಮಾಡಿದ್ದು ಯಾಕೆ, ಎಲ್ಲಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುವ ರೀತಿಯಲ್ಲಿ ನಡೆದುಕೊಂಡ್ರು ಅನ್ನೋದನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು, ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಯಂ ಘೋಷಿತವಾಗಿ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಆತಂಕದ ವಾತಾವರಣ ಇದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫೆಬ್ರವರಿ 24ರವರೆಗೂ ಕೂಡ 3 ಜಾಗಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಹಳೆ ಬಾಗಲಕೋಟೆ ಸೇರಿದಂತೆ ಮಾರ್ಕೆಟ್ ಏರಿಯಾ ಮತ್ತು ನಿನ್ನೆ ನಡೆದಂಥ ಗಲಾಟೆ ಇತ್ತಲ್ಲ ಆ ಸ್ಥಳವೂ ಕೂಡ ಸೇರಿದಂತೆ ಸುಮಾರು 3 ಜಾಗಗಳಲ್ಲಿ 144 ಸೆಕ್ಷನನ್ನು ಜಾರಿಗೊಳಿಸಿದ್ದಾರೆ. ಪೊಲೀಸರು ಹೇಳ್ತಾರೆ CCTV ದೃಶ್ಯಗಳನ್ನು ನಾವು ಪರಿಶೀಲಿಸ್ತಿದ್ದೀವಿ ಅಂತ ಹೇಳ್ತಾರೆ. ಅದರ ಮಾಹಿತಿಯನ್ನು ಕಲೆ ಹಾಕ್ತಿದ್ದೀವಿ, ಯಾರು ಅಂತೇಳಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತಾರೆ. ಸದ್ಯ ಇಲ್ಲಿವರೆಗೂ ಯಾರನ್ನೂ ವಶಕ್ಕೆ ಪಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಗಲಾಟೆ ಆದ ನಂತರ ಆ ಕಿಡಿಗೇಡಿಗಳು ಗಲಾಟೆ ಮಾಡಿ ತಲೆಮರೆಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ, ಅಲ್ಲಿಂದ ಎಸ್ಕೇಪ್ ಆಗುವಂಥ ಸಾಧ್ಯತೆಗಳಿರುತ್ತೆ. ರಾಜಕೀಯ ಒತ್ತಡಕ್ಕೆ ಮಣಿದು ನೀವು ಸಮಯವನ್ನು ವ್ಯರ್ಥ ಮಾಡದ್ದೇ ಆದರೆ ಯಾರು ಈ ಕಿಡಿಗೇಡಿಗಳು, ಕಿರಾತಕರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಕೋಮು ದ್ವೇಷವನ್ನು ಮೂಡಿಸಿದ್ರು, ಕೋಮುಗಳ ನಡುವೆ ದ್ವೇಷದ ವಾತಾವರಣವನ್ನು ಮೂಡಿಸೋ ಪ್ರಯತ್ನ ಮಾಡಿ ಕಿರಾತಕರು, ಕಿಡಿಗೇಡಿಗಳು, ಪುಂಡರು ಯಾರಿದ್ದಾರೆ, ನೀವು ಸಮಯ ತೆಗೆದುಕೊಂಡಷ್ಟು ಇವರು ಪರಾರಿಯಾಗುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆದಷ್ಟು ಬೇಗ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಯಾರಿವರು ಅನ್ನೋದನ್ನು ಬಂಧನ ಮಾಡಬೇಕಾಗಿದೆ. ಹಾಗೆ ಹೆಡೆಮುರಿ ಕಟ್ಟಬೇಕಾಗಿದೆ. ಬೂದಿ ಮುಚ್ಚಿದಂಥ ಕೆಂಡದ ಪರಿಸ್ಥಿತಿ ಇದ್ದರೂ ಕೂಡ ಜನ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ಪೊಲೀಸರು ಅಂಡರ್ ಕಂಟ್ರೋಲ್ ಅಂತ ಇದ್ದಾರೆ. ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ತೀರ್ಮಾನವನ್ನು ಮಾಡ್ತೀವಿ, ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತೀವಿ, ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡ್ತೀವಿ. 144 ಸೆಕ್ಷನ್ ಇದ್ದರೂ ಕೂಡ ನಾವು ನಮ್ಮ ಮೇಲೆ ಆಗಿರುವಂಥ ಈ ದಬ್ಬಾಳಿಕೆಯ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯ ಈ ಕಲ್ಲು ತೂರಾಟದಲ್ಲಿ, ಗಲಭೆಯಲ್ಲಿ ಚಳಿ ಕಾಯಿಸಿಕೊಂಡವರು ಯಾರೋ, ಬಾಗಲಕೋಟೆಯ ಈ ಗಲಭೆ, ಈ ಒಂದು ಕಲ್ಲು ತೂರಾಟದಲ್ಲಿ ಪರಾರಿಯಾದವರು ಎಲ್ಲಿದ್ದಾರೋ, ಪೊಲೀಸರು ಪಾಪ ಅಮಾಯಕರು, ಅಸಹಾಯಕರಾಗಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಈ ಗದಾ ಪ್ರಹಾರದಿಂದ ಅವರ ಕೈ ಕಟ್ಟಿ ಹಾಕಿದ ಹಾಗಾಗಿದೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೆ, ಯಾರ್ಯಾರು ಇದರಲ್ಲಿ ರಾಜಕಾರಣವನ್ನು ಮಾಡ್ತಾರೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂಥ ಪ್ರಶ್ನೆಯೇ ಆಗಿದೆ. ಆದರೆ ಒಬ್ಬ ಮಹಾರಾಜ, ಆತನ ಜಯಂತ್ಯೋತ್ಸವ, ಅದನ್ನು ಸಹಿಸುವಂತಹ ಮನಸ್ಥಿತಿ ನಿಮ್ಮಲ್ಲಿಲ್ಲ ಅನ್ನೋದಾದರೆ ನೀವು ಈ ನೆಲದ ಕಾನೂನಿಗೆ, ಈ ನೆಲದ ಅಸ್ತಿತ್ವಕ್ಕೆ ಗೌರವ ಕೊಟ್ಟಾಗುತ್ತಾ? ಕೆಲವು ಕಿಡಿಗೇಡಿಗಳಿಂದ ಇಡೀ ಸಮುದಾಯವನ್ನು ತೆಗಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇದಾಗದೇ ಇರಲಿ, ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರಲಿ. ಆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಯಾರೊಬ್ಬ ಇದ್ದರೂ ಕೂಡ, ಆತ ಎಲ್ಲೇ ಬಿಲದಲ್ಲಡಗಿದ್ರೂ ಕೂಡ ಪೊಲೀಸರು ಆತನನ್ನು ಹಿಡಿದು ಆತನಿಗೆ ಶಿಕ್ಷೆ ಕೊಡುವಂತಾಗಲಿ. ಬಾಗಲಕೋಟೆ ಕೋಮು ಸೌಹಾರ್ದತೆಯಿಂದ ಇರುವಂತಾಗಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯವೂ ಕೂಡ. ಇದು ಈ ಹೊತ್ತಿನ ವಿಶೇಷವಾದಂಥ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.